ಎಲ್ರಿಗೂ ನಮಸ್ಕಾರ. ನೋಡಿ, ನೀವೇನು ನೋಡ್ತಾ ಇದ್ದೀರಿ, ಇದೊಂದು ಬ್ಯೂಟಿಫುಲ್ ಹಿಲ್ ಲೊಕೇಶನ್. ನೋಡಿ, ನೀವು ಎಷ್ಟು ದೂರ ನೋಡಿದ್ರು ನಿಮಗೊಂದು 50-60 ಕಿಲೋಮೀಟ್ರು 100 ಕಿಲೋಮೀಟ್ರ್ ಗಂಟ ನಿಮಗೆ ವ್ಯೂ ಕಾಣಿಸುತ್ತೆ. ಇದೊಂದು ಲೊಕೇಶನಲ್ಲಿ ನಿಮಗೆ ಒಂದು 10 ಎಕರೆ ಹಿಡುವಳಿ ನಂಬರ್ ಇದೆ ಜಮೀನು. 10 ಎಕರೆ ಹಿಡುವಳಿ ನಂಬರು ಪ್ಲಸ್ ನಿಮಗೆ ಇಲ್ಲಿ ಒತ್ತುವರಿ ಖರಾಬು ಒಂದು 5 ಎಕರೆ ಸಿಗುತ್ತೆ. ಬೌಂಡ್ರಿ ಬಂದು 15 ಎಕರೆ ರೆಡಿ ಇದೆ. ನೀವು 10 ಎಕರೆಗೆ ಪೇಮೆಂಟ್ ಮಾಡಬೇಕು. ಇದು ಬಂದು ಪಿ ನಂಬರ್ ಜಾಗ, ಇನ್ನು ದುರಸ್ತಿ ಆಗದೇ ಇರುವಂಥ ಜಾಗ ಇದು. ಈಗೆಲ್ಲ ಸರ್ಕಾರದಿಂದ ದುರಸ್ತಿ ಮಾಡ್ತಾವ್ರೆ, ಸದ್ಯದಲ್ಲೇ ದುರಸ್ತಿ ಆಗುತ್ತೆ. ಸಾಗುವಳಿ ಚೀಟಿ, OM ಕಾಪಿ ಎಲ್ಲ ರೆಡಿ ಇದೆ. ಪೊಸಿಷನಲ್ಲಿ ರೈತರೆಲ್ಲ ಅನುಭವದಲ್ಲಿ ಅವರೇ ವ್ಯವಸಾಯ ಮಾಡ್ತಾ ಇರುವಂಥ ಭೂಮಿ ಇದು. ಇದು ಲೊಕೇಶನ್ ಬಂದು ನಿಮಗೆ ಚನ್ನಪಟ್ಟಣ ತಾಲೂಕು ಬರ್ತದೆ. ಡಿಸ್ಟ್ರಿಕ್ ಬಂದು ನಿಮಗೆ ಬೆಂಗಳೂರು ಸೌತ್ ಬರ್ತದೆ. ನೋಡಿ, ಈ ಲೊಕೇಶನಲ್ಲಿ ಇಲ್ಲಿ ಲೊಕೇಶನ್ ಬೇಕು ಅಂತ ನೋಡ್ತಾ ಇರುವಂಥವ್ರಿಗೆ ಇದೊಂದು ಅಗ್ರಿಕಲ್ಚರ್ ಲ್ಯಾಂಡ್. ಇದು ಇನ್ವೆಸ್ಟ್ ಪರ್ಪಸ್ ಬೇಕಂತಂದ್ರೂ ನೀವು ಮಾಡ್ಕೋಬೋದು. ಇದರಲ್ಲಿ ಹೋಮ್ ಸ್ಟೇ ಮಾಡ್ಬೋದು, ರೆಸಾರ್ಟ್ ಮಾಡ್ಬೋದು. ಇವೆರಡು ಪರ್ಪಸ್ಗೂ ನೋಡಿ ಈ ಲೊಕೇಶನ್ನು ತುಂಬ ಚೆನ್ನಾಗಿದೆ. ನಿಮಗೆ ವಿಲೇಜಿಂದ ಒಂದು ಅರ್ಧ-ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ. ನಕಾಸೆ ರೋಡ್ ಇದೆ, 33 ಅಡಿ ಗೌರ್ಮೆಂಟ್ ನಕಾಸೆ ರೋಡ್ಗೆ ನೋಡಿ ಇದು ಅಟ್ಯಾಚ್ ಬರುವಂಥ ಜಮೀನು. ಇದಕ್ಕೆ ಸುತ್ತ ರಸ್ತೆ ಬರ್ತದೆ. ನಿಮಗೆ ಲ್ಯಾಂಡ್ ಸುತ್ತ ರಸ್ತೆ ಇದೆ, ರಸ್ತೆಗೇನು ತೊಂದರೆ ಇಲ್ಲ. ಒಳ್ಳೆ ಇದೊಂದು ಲೊಕೇಶನಲ್ಲಿ ಬೇಕು ಅಂತ ಕೇಳ್ತಾ ಇರುವಂಥವ್ರು ನೋಡಿ, ಇದೊಂದು ಸೂಟಬಲ್ ಆಗುವಂಥ ಜಮೀನು. ಒಳ್ಳೆ ರೀಸನಬಲ್ ರೇಟಲ್ಲಿ ಇದೊಂದು ಅಗ್ರಿಕಲ್ಚರ್ ಲ್ಯಾಂಡು ನಿಮಗೆ ಇಲ್ಲಿ ಲೊಕೇಶನ್ಗೆ ಅಟ್ಯಾಚ್ ಬರುವಂಥ ಜಾಗ. ನೋಡಿ, ಒಳ್ಳೆ ಟಾಪಲ್ಲಿದೆ ಜಾಗ. ನಿಮಗೆ ಹೈಟು ಸುತ್ತ ವ್ಯೂ ನಿಮಗೆ. ಆ ಕಡೆ ಮುಗುಲ್ಗೂ ಇದೆ. ಈ ಲೊಕೇಶನ್ ಬಂದು ನಿಮ್ಮ ಬೆಂಗಳೂರಿಂದ 68 ಕಿಲೋಮೀಟ್ರ್ ಆಗುತ್ತೆ. ನಿಮ್ಮ BM ಎಕ್ಸ್ಪ್ರೆಸ್ ಹೈವೇಯಿಂದ 12 ಕಿಲೋಮೀಟ್ರ್ ಆಗುತ್ತೆ ನೋಡಿ.